ಇದು ನನಗೆ ಮರೆಯಲಾರದ ಕ್ಷಣ ಅಂತ ನನ್ನ ತಾಯಿ ನನ್ನ ತಂದೆಗೆ ಹೇಳಿದ್ರು. ನೋಡ್ರಿ, ಡಾಕ್ಟರ್ ಹೇಳ್ತಾ ಇದ್ದಾರೆ ನೀವು ಉಳಿಯಲ್ಲಂತೆ, ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ, ನನ್ನ ಮೊಮ್ಮಗೂ ಆಗಿ ನೀವು ಮತ್ತೆ ನನ್ ಬಿಟ್ಟು ಬರ್ರಿ ನಮ್ಮ ಮನೇಲಿ. ನನ್ನ ತಾಯಿ ಎಷ್ಟು ಗಟ್ಟಿತರ ತಂದ್ಕೊಳ್ತಾ ಇದ್ರು ಅಂದ್ರೆ, ಬಿಕಾಸ್ ನಾನು ಐ ವಾಸ್ ವೆರಿ ವೆರಿ ಅಟ್ಯಾಚ್ ಟು ಮೈ ಫಾದರ್. ತುಂಬಾ ಅಟ್ಯಾಚ್ಮೆಂಟ್ ನನಗೂ ಅವ್ರಿಗೂ. ನಾನೆಲ್ಲಿ ಕುಗ್ಗೋಗ್ತೀನೋ, ನಾನೆಲ್ಲಿ ಬ್ರೇಕ್ ಡೌನ್ ಆಗ್ತೀನೋ ಅನ್ನೋ ಭಯಕ್ಕೆ ಅವರು ಗಟ್ಟಿತನ ತೋರಿಸ್ತಾ ಇದ್ರು. ನನ್ನ ತಾಯಿಗೆ ಎಲ್ಲಿ ಎಫೆಕ್ಟ್ ಆಗುತ್ತೋ ಅಂತ ನಾನು ನನ್ನ ನೋವನ್ನ ಬಚ್ಚಿಟ್ಕೊಂಡು ನಾನು ಗಟ್ಟಿತನ ತೋರಿಸ್ತಾ ಇದ್ದೆ. ಈಗ ಒಬ್ರಿಗೊಬ್ರಿಗೆ ಸಪೋರ್ಟ್ ಕೊಟ್ಕೊಂಡು ನನ್ನ ತಂದೆ ಅಲ್ಲಿ ಹೋದ್ರು. ಅಲ್ಲಿ ಹೋಗ ಹಾಫ್ ಎನ್ ಅವರ್ಗೆ ಇಲ್ಲಿ ಮಗುವುದು ಏನೇ ಮಾಡಿದ್ರು ಇದು ನ್ಯಾಚುರಲ್ ಬರ್ತ್ ಆಗಲ್ಲ ಅಂತ ಸಿಸೇರಿಯನ್ ಮಾಡಿ ಅಲ್ಲಿ ನಾನು ಫೋನ್ ಮಾಡಿ ಅಪ್ಪ ಹಿಂಗ್ ಹೋದ್ರು ಅಂತ ನಾನು ಹೇಳ್ತಾ ಇದ್ದೀನಿ, ನನ್ನ ತಮ್ಮ ಇಲ್ಲಿ ಮಗು ಹುಟ್ಟಿತು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಒಂದು ಆಶ್ಚರ್ಯ ಏನು ಅಂದ್ರೆ, ಹುಟ್ಟಿದ ಮಗು ಗಂಡು ಮಗು, ಸಂಪೂರ್ಣ ಬಿಹೇವಿಯರ್ ಕೂಡ ನನ್ನ ತಂದೆ ತರನೇ, ಅವನು ಆಕ್ಟ್ ಮಾಡೋದು ಕೂಡ ಹಾಗೆ. ನಮ್ಮ ತಂದೆ ಬೇರೆ ಅಲ್ಲ, ಅವನ್ ಬೇರೆ ಅಲ್ಲ ಅನ್ನುವಂತಹ ಒಂದು ಇದು ನಮಗೆ ಅವನಲ್ಲಿ ನೋಡುವಂಥದ್ದು. ಅಂದ್ರೆ ನಮ್ಗೆ ನಮ್ಮ ತಾಯಿಗೆ ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂದ್ರೆ, ನಮ್ಮ ತಂದೆ ಅಲ್ಬೇಡಿ 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 ಮೇಡಮ್, ನಿಮ್ ಜೀವನದಲ್ಲಿ ಸಿಹಿ ಘಟನೆನೇ ಆಗಿರ್ಬೋದು, ಕಹಿ ಘಟನೆನೇ ಆಗಿರ್ಬೋದು, ಇದು ನನ್ನ ಲೈಫಲ್ಲಿ ಮರೆಯಕ್ಕೆ ಆಗಲ್ಲ ಅನ್ನೋದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೋದಾ? ನೀವು ಸಿಹಿ ಘಟನೆ ಬೇರೆ, ಕಹಿ ಘಟನೆ ಬೇರೆ ಅಂತ ಹೇಳಿದ್ರಿ. ಆದ್ರೆ ಸಿಹಿ ಮತ್ತೆ ಕಹಿ ಒಂದೇ ಘಟನೆ ಮರೆಯಲಾರ್ದಂಥದ್ದು ನನ್ನ ಜೀವನದಲ್ಲಿ. ಅಂದ್ರೆ ಈಗ ಒಂದು 8 ವರ್ಷದ ಹಿಂದೆ ನನ್ನ ತಂದೆ ತುಂಬಾ ಸಾತ್ವಿಕವಾದಂತ ಜೀವನ ನಡೆಸಿದಂಥವ್ರು. ಅಂದ್ರೆ ಬೆಳಗ್ಗೆ ಎದ್ರೆ ಯೋಗ, ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಒಂದು ಸ್ಮೋಕಿಂಗ್ ಇಲ್ಲ, ಒಂದು ಡ್ರಿಂಕ್ಸ್ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಸಂಜೆ ಆದ್ರೆ ವಾಕು, ಪ್ರಾಣಾಯಾಮ, ಧ್ಯಾನ, ಈ ಥರದ ಜೀವನ ಕಳೆದಂಥವ್ರು. ಬಟ್ ನಮ್ಗೆ ಎಂತ ಆಘಾತ ಅಂದ್ರೆ, ವೆನ್ ಹಿ ವಾಸ್ 67 ಐ ಬಿಲೀವ್ 66, ಒಂದು ಸಲ ಏನೋ ಊಟ ಆಗಲ್ಲ ಅಂತ ಹೇಳಿ ಅಂದ್ರು, ಯಾಕೋ ಇಲ್ಲಿ ಹಿಡಿಯತ್ತೆ ಅಂತ. ಆಮೇಲೆ ಚೆಕ್ ಮಾಡಿಸಿದಾಗ ಇಟ್ ವಾಸ್ ಡಯಾಗ್ನೈಸ್ಡ್ ಆಸ್ ಈಸೋಫೇಗಸ್ ಕ್ಯಾನ್ಸರ್. ಆ ಸಿಂಪ್ಟಮ್ಸ್ ಅಂತ ಇಟ್ ವಾಸ್ ವೆರಿ ಟೆರಿಫೈಯಿಂಗ್. ತುಂಬಾ ನೋವಲ್ಲಿ ದುಃಖದಲ್ಲಿ ನಾವು ಅನುಭವಿಸಿದ್ವಿ. ಬಟ್ ಎಲ್ಲವನ್ನೂ ನಾವು ಡೈಜೆಸ್ಟ್ ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ನ ಕೂಡ ಕೊಡಿಸಿದ್ವಿ. ನಿಮ್ಮ ಇದರಲ್ಲಿ ಯಾವುದು HOD ಆಗಿದ್ರು ಕಿದ್ವಾಯ್ನಲ್ಲಿ, ಅವರು ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸರ್ಜರಿ ಮಾಡಲಿಕ್ಕೆ ಅಂತ ಮಾಡಿದ್ರು. ಅದು ನಮಗೆ ಅಷ್ಟು ಸಕ್ಸಸ್ ಆಗಲಿಲ್ಲ. ಅದಾದ ನಂತರ HCG ನಾವು ಇದು ಮಾಡಿದ್ವಿ. ಇವಾಗ ಕಾರ್ಪೊರೇಷನ್ ಹತ್ರ ಇರೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೆಂಟ್ ಫಾರ್ ಕ್ಯಾನ್ಸರ್. ಅದಾದಮೇಲೆ ಆಪರೇಷನ್ ಏನೋ ಸಕ್ಸಸ್ ಆಯಿತು. ಬಟ್ ತುಂಬ ಆಮೇಲೆ ಗೊತ್ತಲ್ಲ, ಕ್ಯಾನ್ಸರ್ ಅಂದರೆ ಕೀಮೋಥೆರಪಿ, ರೇಡಿಯೇಷನ್ಸು ಕಾನ್ಸ್ಟೆಂಟಾಗಿ ಮಾಡ್ತಾನೆ ಇರಬೇಕು. ಮತ್ತು ಪೆಟ್ ಸ್ಕ್ಯಾನಿಂಗ್ ಅಂತ ಪಿರಿಯಾಡಿಕಲಿ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿಕೊಂಡು ಹೋದ್ಮೇಲೆ ಒಂದು ಸಲ ಏನಾಯಿತು, ನಾವು ಯಾವಾಗಲೂ ನನ್ನ ತಂದೆ ತಾಯಿನ ಇಬ್ರು ನಾವು ಸಿಂಗಾಪುರ್ಗೆ ಕಳಿಸ್ಬೇಕು ಅಂತ ತುಂಬ ಕನಸು ಕಾಣ್ತಿದ್ವಿ. ನನ್ನ ತಮ್ಮನೂ ನಾನು ಸಿಂಗಾಪುರ್ ಅಂತಾನೆಲ್ಲ ಒಂದು ಅಬ್ರಾಡ್ ಟ್ರಿಪ್ ಕಳಿಸ್ಬೇಕು ಎಲ್ಲರೂ. 2-3 ಸಲ ಸಿಂಗಾಪುರಿಗೆ ಟಿಕೆಟು ಬುಕ್ ಮಾಡಿ, ಅವರು ನೀವು ಮಕ್ಕಳು ಬರದೆ ನಾವು ಹೋಗಲ್ಲ, ನಮಗೆ ಅವ್ರ ಕಪ್ಪಲ್ ಕಳಿಸ್ಬೇಕು ಅನ್ನೋ ಆಸೆ, ನೀವು ಮಕ್ಕಳು ಬರದೆ ನಾವು ಹೋಗಲ್ಲ ಅಂತ ಅವರು. ಹಿಂಗೆ 2-3 ಸಲ ಕ್ಯಾನ್ಸಲ್ ಆಗಿತ್ತು. ಅದಾದ್ಮೇಲೆ ಇವರು ಈ ಅಂಡರ್ವೆಂಟ್ ಸರ್ಜರಿ. ತುಂಬಾ 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 ವೀಕ್ ಆಗ್ಬಿಟ್ರು. ಒಂಥರ ಬೋನಿ ಸ್ಟ್ರಕ್ಚರು. ಎಷ್ಟು ಹೆಲ್ದಿಯಾಗಿ ಇದ್ದಂತ ನಮ್ಮ ತಂದೆ, ವೆರಿ ಸ್ಮಾರ್ಟ್ ಗೈ, ವೆರಿ ಡಿಸಿಪ್ಲಿನ್ಡ್. ಅಂಥವ್ರು ಹೆಂಗಾದ್ರು ಅಂದ್ರೆ ಎಲ್ಲ ಬರೀ ಮೂಳೆ, ಒಂದು ಸ್ಕೆಲಿಟನ್ ನೋಡ್ದಂಗ ಆಗೋದು ಒಂದು ಫೈನಲ್ ಸ್ಟೇಜ್ ಅಲ್ಲಿ ಅವ್ರನ್ನ ನೋಡಿದಾಗ. ಅದನ್ನ ನೆನ್ಸ್ಕೊಳಕ್ಕೂ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಆವಾಗ ಒಂದ್ ದಿವಸ ನಮ್ಮ ತಮ್ಮನ ಮನೆಯಲ್ಲಿ ನನ್ನ ತಾಯಿ ನಾನು ಟಿವಿಯನ್ನ ನೋಡ್ಬೇಕಾದ್ರೆ ಸಿಂಗಾಪುರ್ ದೇಶದ ಒಂದು ಚಿತ್ರಣನ ತೋರಿಸ್ತಾ ಇದ್ರು. ಅವಾಗ ಸುಮ್ಮನೆ ಸ್ಲೈಟ್ಲಿ ನಾನು, ಅಮ್ಮ ಸಿಂಗಾಪುರ್ ಹೋಗ್ರಿ ಅಂತ ಕಡೆಗೂ ನೀವು ಹೋಗ್ಲೇ ಇಲ್ವಲ್ಲಮ್ಮ, ಹಿಂಗೆ ಆಗೋಯ್ತಲ್ಲ ಅಂತ ಸುಮ್ಮನೆ ಒಂದು ಮಾತಿಗಂದೆ ಅಷ್ಟೇ ನಾನು. ಆವಾಗ ನಮ್ಮ ತಾಯಿ, ಇನ್ನೆಲ್ಲಿ ಹೋಗೋದು, ಸಿಂಗಾಪುರು ಇಲ್ಲ, ಏನೂ ಇಲ್ಲ, ಅಪ್ಪ ಹಿಂಗಾದ್ಮೇಲೆ ಇನ್ನೆಲ್ಲಿ ಹೋಗೋದು ಅಂತ ಅಂದ್ರು. ಆ ಮಾತನ್ನ ನನ್ನ ತಂದೆ ರೂಮಲ್ಲಿ ಇದ್ದವ್ರು ಕೇಳಿಸ್ಕೊಂಡಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ರೂಮು. ಅದು ಏನ್ ಅನ್ನಿಸ್ತೋ ಗೊತ್ತಿಲ್ಲ ಅವ್ರಿಗೆ. ಬಿಕಾಸ್ ನನ್ನ ತಂದೆಗೆ ನನ್ನ ತಾಯಿ ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ, ಅವ್ರು ಒಬ್ರನ್ನೊಬ್ರು ಒಂದು ದಿವ್ಸನೂ ಬಿಟ್ಟಿದ್ದವರು ಅಲ್ಲ. ಮತ್ತೆ ನಮ್ಮಮ್ಮನ ಅಂತ ಅವ್ರು ಒಂದ್ ದಿವ್ಸನೂ ನಾವು ಬೈದಿದ್ದು ನಾವು ಇದುವರೆಗೂ ನೋಡಿಲ್ಲ. ಅಷ್ಟು ಅಟ್ಯಾಚ್ಮೆಂಟ್ ಇಬ್ರಿಗೂನು. ಒಬ್ರು ಬಿಟ್ಟು ಇನ್ನೊಬ್ರು ಇದ್ದಿಲ್ಲ, ಅಷ್ಟೊಂದು ಕ್ಲೋಸ್ನೆಸ್ ಅವ್ರಿಬ್ರಿಗೂನು.
ಅವಾಗ ನಮ್ಮ ತಂದೆ, ಆಮೇಲೆ ನಮ್ಮ ತಾಯಿ ಇಷ್ಟಪಟ್ಟಿದ್ದು ಇಲ್ಲ ಅಂತ ನಮ್ಮ ತಂದೆ ಯಾವತ್ತೂ ಹೇಳಿಲ್ಲ. ಆದ್ರೆ ನಮ್ಮ ತಾಯಿ ತುಂಬಾ ಅಲ್ಪ ತೃಪ್ತಿ, ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್ಸಿಗೆ ಆಸೆ ಪಟ್ಟೋರಲ್ಲ. ಆ ತರ ಒಂಥರ ಒಳ್ಳೆ ಜೋಡಿ ಅವರಿಬ್ರು. ಅವಾಗ ನಮ್ಮ ತಂದೆಗೆ ಎಲ್ಲೋ ನನ್ನ ಹೆಂಡತಿ ಆಸೆ ಪೂರೈಸ್ಲಿಲ್ವಲ್ಲ ಅಂತ ಏನಾದ್ರು ಮನ್ಸಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ತತ್ಕ್ಷಣ ಅವರು ನನ್ನನ್ನು ಕರೆದ್ಬಿಟ್ಟು ಸಿಂಗಾಪುರಿಗೆ ಟಿಕೆಟ್ ಬುಕ್ ಮಾಡು. ನಮಗೆ ಆಶ್ಚರ್ಯ, ಏನ್ ತಮಾಷೆ ಮಾಡ್ತಾ ಇದ್ರು. ಬಿಕಾಸ್ ಮನೆ ಮುಂದೆ 4 ಹೆಜ್ಜೆ ನಡೆಯಕ್ ಆಗ್ತಾ ಇಲ್ಲ, ಅಷ್ಟೊಂದು ವೀಕ್ನೆಸ್ ಅವ್ರಿಗೆ. ಅಂತ ಪರಿಸ್ಥಿತಿಯಲ್ಲಿ ನನಗೆ ಟಿಕೆಟ್ ಬುಕ್ ಮಾಡು, ಅಮ್ಮಂಗೂ ನನ್ಗೂ ನಮ್ಮನ್ನು ಕರ್ಕೊಂಡು ಹೋಗು, ಸಿಂಗಾಪುರ್ಗೆ ಹೋಗ್ಬೇಕು ಅಂತ ಇದಾರಲ್ಲ, ಏನ್ ಹಿಂಗೆ ಹೇಳ್ತಾರಲ್ಲ ಅಂತ. ಆಮೇಲೆ ಹಿ ವಾಸ್ ವೆರಿ ಸೀರಿಯಸ್, ಇಲ್ಲ ನಾನು ಹೋಗ್ಬೇಕು ಅಂತ. ಹಂಗಾದ್ಮೇಲೆ ಕೊನೆಗೆ ನಾನು ನನ್ನ ತಮ್ಮ ಮಾತಾಡ್ಕೊಂಡು, ಅಪ್ಪನ ಆಸೆ ಪಡ್ತಾವ್ರೆ ಕಣೋ, ಟಿಕೆಟ್ ಬುಕ್ ಮಾಡ್ಬಿಡೋ, ಹೋಗೇ ಬಂದ್ಬಿಡೋಣ ಅಂತ. ಬಟ್ಟು ನನಗೆ ಅವಾಗ ಭಯನೂ ಅನ್ನಿಸ್ಲಿಲ್ಲ, ಏನು ಅನ್ನಿಸ್ಲಿಲ್ಲ. ಮನ್ಸಲ್ಲಿ ನಮ್ಗೆ ಒಂದೇ ತುಡಿತಾ ಇದ್ದಿದ್ದು, ನನ್ನ ತಂದೆ ಆಸೆ ಪಟ್ಟಿದ್ದಾರೆ, ಅದನ್ನ ಪೂರೈಸ್ಬೇಕು, ಇಷ್ಟೇ ನನ್ನ ಮನ್ಸಿನಲ್ಲಿ, ಇನ್ನೇನು ಇಲ್ಲ. ಆಮೇಲೆ ಬೇರೆಯವರು ಹೇಳಿದಾಗ ಹೌದಲ್ವಾ ಅಂತ ನನ್ಗೆ ಅನ್ಸಿದ್ದುಂಟು. ಬಟ್ ಆ ಕ್ಷಣದಲ್ಲಿ ನನಗೇನು ಅನ್ನಿಸ್ಲಿಲ್ಲ. ನನ್ನ ತಮ್ಮ ಬುಕ್ ಮಾಡ್ದ ಟಿಕೆಟು. ಬಟ್ ನನ್ನ ತಮ್ಮ ನನ್ನ ಜೊತೆ ಬರೋಕ್ಕಾಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ತಮ್ಮ ಆವಾಗ ಮದುವೆಯಾಗಿ ಕರೆಕ್ಟಾಗಿ 1 ವರ್ಷ, ಅವನ ವೈಫು ಕ್ಯಾರಿಯಿಂಗು. ಅವರು ಯಾಕೆ ಬೇಗ ನಾವು ಮಗು ಮಾಡ್ಕೋಬೇಕಂದ್ರೆ, ನಮ್ಮ ತಂದೆ ಪರಿಸ್ಥಿತಿ ಇದ್ದಿದ್ರಿಂದ ಅವ್ರೊಂದು ಮೊಮ್ಮಗುನ್ ನೋಡ್ಬಿಡ್ಲಿ ಕಣ್ಣಲ್ಲಿ ಅವ್ರು ಇರುವಾಗ್ಲೇನೆ ಅನ್ನೋ ಒಂದು ಇದರಿಂದ ಇಮಿಡಿಯೇಟ್ ಆಗಿ ಅವರು ಮಗು ಮಾಡ್ಕೊಳ್ಳುವಂಥದ್ದು. ಸೊ ಶಿ ವಾಸ್ ಆಲ್ಮೋಸ್ಟ್ 9th ಮಂತ್ ಕ್ಯಾರಿಯಿಂಗು, ಇನ್ನೇನು ಡೆಲಿವರಿ ಟೈಮು. ಹಾಗಾಗಿ ಅವಳನ್ನ ಬಿಟ್ಟು ಅವನು ಅಪ್ಪ ಅಮ್ಮನ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇರಲಿಲ್ಲ ಸಿಂಗಾಪುರ್ಗೆ. ಹಾಗಾಗಿ ನೀನೇ ಕರ್ಕೊಂಡು ಹೋಗು ಅಂತ. ಮತ್ತೆ ನನ್ನ ಮಗಳು ಸ್ಕೂಲಿಂಗು, ಅವಳು ಸ್ಕೂಲ್ಗೆ ಹೋಗ್ತಾ ಇದ್ಲು. ಅವಳನ್ನ ಸ್ಕೂಲ್ ಕ್ಯಾನ್ಸಲ್ ಮಾಡಿಸಿ ಎಲ್ಲ ಫ್ಯಾಮಿಲಿ ನಾವು ಹೋಗೋಕ್ಕಾಗಲ್ಲ. ಸೊ ಅವಾಗ ನನ್ನ ಹಸ್ಬೆಂಡ್ ಅಂದ್ರು, ನಾನು ಮಗಳನ್ನ ನೋಡ್ಕೊಳ್ತೀನಿ, ನೀನ್ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬಾ ಅಂತ. ಆಯ್ತು, ಹೀಗೆ ಆಯ್ತು. ನಾನು ತಂದೆ ತಾಯಿ ಇಬ್ರಿಗೂ ನಾವು 3 ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಅವ್ರನ್ನ ವೀಲ್ ಚೇರ್ ಮೇಲೆನೆ ಕೂರಿಸ್ಕೊಂಡು ಎಲ್ಲಾ ಕಡೆ ಏರ್ಪೋರ್ಟ್ ಅಲ್ಲೂ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗಿದ್ದಾಯ್ತು. ಫ್ಲೈಟ್ ಅಲ್ಲೂ ಹಾಗೆ ಹೋದ್ವಿ ಸಿಂಗಾಪುರಲ್ಲಿ. ಅಲ್ಲಿ ನನ್ನ ತಮ್ಮನ ಕ್ಲೋಸೆಸ್ಟ್ ಫ್ರೆಂಡ್ ಒಬ್ಬ ಅಲ್ಲೇ ಇದ್ದ, ರಂಗಸ್ವಾಮಿ ಆರ್ತಿ ಅಂತ. ಯಾಕಂದ್ರೆ ನಾನು ಎಲ್ಲಾರ್ದು ಯಾಕೆ ಹೆಸರು ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ ಪೀಪಲ್ ಹೂ ಹ್ಯಾವ್ ಹೆಲ್ಪ್ಡ್ ಅಸ್ ಅಟ್ ದಟ್ ಮೊಮೆಂಟ್. ತುಂಬಾ ಅವ್ರ ಮನೆಗೆ ಹೋಗಿ ನಾವು ಇದ್ವಿ ಒಂದಿನ. ಅವಾಗ ನಾವು 4 ದಿನ ಟ್ರಿಪ್ ಮಾಡಿದ್ದು. 4 days ಟ್ರಿಪ್ ಅಲ್ಲಿ ಒಂದು ಫಸ್ಟ್ ಡೇ ಹೊರಗೆ ಹೋಗಿ ಬಂದ್ವಿ. ಅವಾಗ ಅವ್ರಿಗೆ ಕೋಲ್ಡ್ ಸಸ್ಟೈನ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಒಂದು ಅಕ್ವೇರಿಯಂ ಸಿಂಗಾಪುರಲ್ಲಿ ವೆರಿ ಪಾಪ್ಯುಲರ್ ಅಕ್ವೇರಿಯಂ, ಅಲ್ಲಿ ಹೋದ ತಕ್ಷಣ ನನ್ನ ಕೈಲಿ ಆಗಲ್ಲ, ನಾನು ಹೋಗಕ್ಕಾಗಲ್ಲ ಅಂತ. ಸೊ ಆಮೇಲೆ ಏನ್ ಮಾಡಿದ್ರು, ನಾನು ಮನೇಲಿ ಇರ್ತೀನಿ, ಅಮ್ಮ ನೀನು ಎಲ್ಲ ಜಾಗ ನೋಡ್ಕೊಂಡ್ ಬನ್ನಿ ಅಂತ. ಸೊ 3rd day ಆಯ್ತು. 4th ಡೇಗೆ ಹೇಗಾಗ್ಬಿಟ್ರು. ಆಮೇಲೆ ಆ ಹುಡುಗಿಗೂ ಭಯ ಪಟ್ಕೊಂಡ್ಬಿಟ್ಲು, ನೀವು ಹೋದ್ರೆ ನನಗೆ ಭಯ ಆಗುತ್ತೆ, ಅಂಕಲ್ ಹೆಂಗೋ ಆಡ್ತಾರೆ ಅಂತ ಹೇಳಿ. ಸೊ 3rd day ಒಂಥರ ಕಣ್ಣನ್ನ ತೇಲಿಸ್ತಾ ಇದ್ದಾರೆ, ಕೈಕಾಲು ಆಡಿಸ್ತಾ ಇಲ್ಲ. ನಮಗೆ ತುಂಬಾ ಭಯ ಆಗೋಯ್ತು, ಏನಪ್ಪ ಮಾಡೋದು ಇವಾಗ ಹಿಂಗಾಗ್ತಾ ಇದೆಯಲ್ಲ ಅಂತ. ಆಮೇಲೆ ಸ್ವಲ್ಪ ಶುಗರ್ ಹಾಕಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ರಿಕವರ್ ಆದ್ರು. ದೆನ್ 4th day ನಾವ್ ಏನ್ ಫ್ಲೈಟ್ ಬುಕ್ ಮಾಡಿದ್ವಲ್ಲ, ಆ ಟೈಮ್ವರೆಗೂ ನಾವು ಕಾಯೋ ಪರಿಸ್ಥಿತಿಯಲ್ಲಿ ಇರ್ಲೇ ಇಲ್ಲ. ಬಿಕಾಸ್ ನಾವು ಇದ್ದದ್ದೇ ಒಬ್ರು ಮನೆಯಲ್ಲಿ, ಯಾರ್ದು ತುಂಬಾ ಕ್ರಿಟಿಕಲ್. ಅದೊಂಥರ ಏನು ಹಿಂಗಾಗ್ತಾ ಇದೆಯಲ್ಲ, ಇರ್ತಾರೋ ಇಲ್ವೋ ಅನ್ನೋಂತ ಪರಿಸ್ಥಿತಿ ಬಂದ್ಬಿಟ್ರು, ತುಂಬಾ ಇದಾಗ್ಬಿಟ್ರು. ಅವಾಗ ನಾವೇನ್ ಮಾಡಿದ್ವಿ, ನಂದು 9 o'clock ಇತ್ತು ಫ್ಲೈಟ್. ಅದನ್ನ 5 o'clock ಫ್ಲೈಟ್ಗೆ ಅಡ್ವಾನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ. ಆ ಕ್ಷಣದಲ್ಲೂ ಯಾಕೆ ಅಡ್ವಾನ್ಸ್ ಮಾಡ್ತೀರಾ, ಸುಮ್ನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಜೋರ್ ಮಾಡ್ತಾ ಇದಾರೆ. ಅಂತ ಪರಿಸ್ಥಿತಿಲು ಇಲ್ಲ, ಅದೇ ಫ್ಲೈಟ್ಗೆ ಹೋಗ್ತೀವಿ ಅಂತ ಅವ್ರಿಗೆ ಸುಳ್ಳು ಹೇಳಿ ಕೊನೆಗೆ ಏರ್ಪೋರ್ಟಿಗೆ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದು ಫ್ಲೈಟ್ ಇನ್ನೇನು ನಾವು ಬೋರ್ಡ್, ಆ ಕ್ಷಣದಲ್ಲೂ ನೋಡಿ ನಾನು ಹೇಳೋದು, ಒಂದು ಅನ್ಯೋನ್ಯ ದಾಂಪತ್ಯ ಅಂದ್ರೆ ಹೆಂಗಿರತ್ತೆ ಅಂದ್ರೆ, ನಮ್ಮಮ್ಮಂಗೆ ಓಲೆ ಕೊಡಿಸ್ಬೇಕು ಅನ್ನೋ ಆಸೆ. ಏರ್ಪೋರ್ಟ್ ಅಲ್ಲಿ ನಿಮ್ಮಮ್ಮಂಗೆ ಓಲೆ ಕೊಡಿಸು ಅಂತ, ಅಲ್ಲಿ ಅವ್ರಿಗೆ ಓಲೆ ಕೊಡಿಸ್ಕೊಂಡು ಎಲ್ಲ ಮಾಡ್ಕೊಂಡು, ನನ್ನ ತಮ್ಮ ಏನೋ ತಗೊಂಡ್ ಬರಕ್ ಹೇಳಿದ್ದ. ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಪ್ರಾಣ. ಹಾಗಾಗಿ ಅವರು ನಿನ್ ತಮ್ಮ ಹೇಳಿದಾನೆ, ಅದನ್ನು ಎಲ್ಲದನ್ನು ತಗೋಸ್ಕೊಂಡು ಎಲ್ಲ ಮಾಡಿ, ಇನ್ನೇನ್ ವಿವರ್ ಅಬೌಟ್ ಟು ಬೋರ್ಡ್ ದ ಫ್ಲೈಟ್. ಅಲ್ಲಿ ಬಂದು ಅಷ್ಟೊತ್ತಿಗೆ ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ನನಗೆ ಕೂತ್ಕೊಳಕ್ ಆಗಲ್ಲ ಅಂದ್ರು. ಆಮೇಲೆ ಅಮ್ಮನ ತೊಡೆ ಮೇಲೆ ಮಲಗ್ತೀರಪ್ಪ ಅಂತ ಕೇಳಿದೆ. ಹ್ಞೂ ಅಂದ್ರು. ಮಲಗಿಸಿದ ತಕ್ಷಣ ಕೈ ಹಿಂಗೆ ಸ್ವಾಧೀನನೇ ಇಲ್ಲ, ಕೈ ಹಾಗೆ ಕೆಳಗ್ ಬಿಟ್ಬಿಟ್ರು. ಕಣ್ಣು ಫುಲ್ ತೇಲ್ಸೋಕ್ ಶುರು ಮಾಡ್ಬಿಟ್ರು. ಬ್ರೆತ್ಲೆಸ್ನೆಸ್ಸು ತುಂಬಾ ತುಂಬಾ ಕ್ರಿಟಿಕಲ್ ಆಗೋಯ್ತು ಕಂಡೀಷನ್. ಭಯನೇ ಆಗೋಯ್ತು ನಮ್ಗೆ. ದೆನ್ ಅವಾಗ ಓಡ್ದೆ ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಬಂದು ಏನಾದ್ರು ಮಾಡಿಸ್ಬೇಕು ಅವ್ರಿಗೆ ಅಂತ. ಓಡಿ ಕೊನೆಗೆ ಅಲ್ಲಿ ಏರ್ಪೋರ್ಟ್ ಒಳಗೆ ಓಡಾಡುವಂತ ಆಂಬ್ಯುಲೆನ್ಸ್ ಇರತ್ತೆ. ಆ ಆಂಬ್ಯುಲೆನ್ಸ್ ಅಲ್ಲಿ ಡಾಕ್ಟರ್ಸ್ ಬಂದ್ರು. ದೆನ್ ದೇ ಎಕ್ಸಾಮಿನ್ ಮೈ ಫಾದರ್.
ಅವ್ರು ಹೇಳಿದ್ರು ಜಾಂಡೀಸ್ ಕಣ್ಣಿಗೆಲ್ಲ ಬಂದ್ಬಿಟ್ಟಿದೆ, ತುಂಬಾ ಕ್ರಿಟಿಕಲ್ ಆಗಿದೆ. ಆಮೇಲೆ ಹಿಮೋಗ್ಲೋಬಿನ್ ಚೆಕ್ ಮಾಡಿದ ತಕ್ಷಣ ಆಮೇಲೆ ತುಂಬಾ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಆಕ್ಸಿಜನ್ ಕೊಡಬೇಕು, ಇವ್ರನ್ನ ಯಾವುದೇ ಕಾರಣಕ್ಕೂ ನಾವು ಫ್ಲೈಟ್ ಹತ್ತಕ್ಕೆ ಬಿಡಕ್ಕಾಗಲ್ಲ. ನಾನು ಆ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಮರೆಯಲಾರದ ಘಟನೆ ಅಂತ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸೀರಿಯಸ್ಲಿ ಅವ್ರ ಪಾದ ಹಿಡ್ಕೊಂಡೆಲ್ಲ ಕೇಳ್ಕೊಂಡಿದ್ದೀನಿ, ದಯವಿಟ್ಟು ನಮ್ಮ ದೇಶಕ್ಕೆ ನಮ್ಮನ್ನು ಕಳಿಸ್ಬಿಡಿ, ನಾನು ಏನೋ ಮಾಡ್ಕೋತೀವಿ ಅಲ್ಲಿಂದ. ಅವ್ರು ಹೇಳಿದಿಷ್ಟೇ, ನೀವು ಹೋಗ್ತಾ ಏನಾದ್ರು ಇಲ್ಲೇ ಇಂಥ ಉಸಿರಾಟಕ್ಕೆ ತೊಂದರೆ ಇರುವಾಗ ಹೈ ಆಲ್ಟಿಟ್ಯೂಡ್ಗೆ ಹೋದಾಗ ಅವರು ಸರ್ವೈವ್ ಆಗೋದು ತುಂಬ ಕಷ್ಟ, ಕ್ರಿಟಿಕಲ್ ಕಂಡೀಷನು. ಅಲ್ಲೇನಾದ್ರೂ ಫ್ಲೈಟಲ್ಲಿ ಆಯಿತು ಅಂದರೆ ಫ್ಲೈಟು ನಿಮ್ಗೆ ಇಂಡಿಯಾಗೆ ಹೋಗಲ್ಲ, ಮತ್ತೆ ಇಟ್ ಕಮ್ಸ್ ಬ್ಯಾಕ್ ಟು ಸಿಂಗಾಪುರ್. ಒಬ್ಬ ವ್ಯಕ್ತಿಯಿಂದ ನಾವೆಲ್ಲರಿಗೂ ತೊಂದರೆ ಕೊಡೋಕ್ಕಾಗಲ್ಲ, ಇಮಿಡಿಯೇಟ್ಲಿ ಹ್ಯಾವ್ ಟು ಅಡ್ಮಿಟ್ ಅಂತ. ಸೊ ಎಮಿರೇಟ್ಸ್ ಫ್ಲೈಟ್ ಬುಕ್ ಮಾಡಿದ್ವಿ, ಅವರೇ ಚಾರ್ಜ್ ತೊಗೊಂಡು ಸಿಂಗಾಪುರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಇಮ್ಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸಿದ ಕೂಡಲೇ ಅವ್ರಿಗೆ ಹಿಮೋಗ್ಲೋಬಿನು 5 ಬಂದ್ಬಿಟ್ಟಿತ್ತು. 5ಕ್ಕೆ ಬಂದಿರೋದು ತುಂಬಾ ಕಷ್ಟ, ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಆಮೇಲೆ ಪೊಟ್ಯಾಷಿಯಂ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿ ಪ್ರಿಲಿಮಿನರಿ ಏನೇನು ಕೊಡಬೇಕು ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು, ನೀವು ಒಂದು 2-3 ಯೂನಿಟ್ ಬ್ಲಡ್ ಹಾಕಿದ್ರೆ ಒಂದು 7-8ಕ್ಕೆ ಬಂದ್ಬಿಡತ್ತೆ ನಾಳೆಗೆ. ಸೊ ಒಂದು 2 ಯೂನಿಟ್ ಬ್ಲಡ್ ಹಾಕೋಣ, ಮೇಲೆ ಬಂದ ತಕ್ಷಣ ಅವ್ರು ಸ್ವಲ್ಪ ಚೆನ್ನಾಗಿ ಇದಾಗತ್ತೆ, ಆಮೇಲೆ ನೀವು ಡಿಸ್ಚಾರ್ಜ್ ಆಗ್ಬೋದು ಅಂತ. ಇಲ್ಲಿ ನಾನು ಎಲ್ಲರ ಹತ್ರ ಮಾತಾಡ್ಕೊಂಡು ನಾನು ಆಯ್ತು ನೀವು ಮಾಡಿ ಅಂತ ಡಾಕ್ಟರ್ಗೆ ಒಂದು ಇದನ್ನ ಪರ್ಮಿಷನ್ ಅನ್ನು ಕೊಟ್ವಿ. ಆವಾಗ ಡಾಕ್ಟರು ಇನ್ನೇನು ಹೋಗಿ ಟ್ರೀಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಇಮಿಡಿಯೇಟ್ ಆಗಿ ಒಂದು ನರ್ಸ್ ಓಡ್ ಬಂದ್ಬಿಟ್ಟು ಡಾಕ್ಟರ್ ಕರೀತಿದ್ದಾರೆ. ಆ ಕ್ಷಣ ಅವಾಗ ನಾನು ಅಮ್ಮ ನನ್ನ ತಾಯಿ ಇಬ್ರು ಒಳಗೆ ಹೋಗಿ ನೋಡುವಾಗ ಡಾಕ್ಟರ್ ಇಷ್ಟೇ ಹೇಳಿದ್ರು, ಪಲ್ಸ್ ರೇಟ್ ತುಂಬ ಸ್ಲೋ ಆಯಿತು, ಪಲ್ಸ್ ರೇಟು ಫುಲ್ಲು ಏನು ಹಾರಿಜಾಂಟಲ್ ಆಗ್ತಾ ಇದೆ, ಅವ್ರ ಸರ್ವೈವ್ ಚಾನ್ಸಸ್ ತುಂಬ ಕಮ್ಮಿ, ಇನ್ನು ಉಳಿಯಲ್ಲ. ಹಾಗಾಗಿ ನೀವು ಅವ್ರ ಜೊತೆ ಇದ್ರೇನೆ, ನೀವು ಇಬ್ರು ಅವ್ರ ಜೊತೆ ಇದ್ರೆ ಅವ್ರಿಗೂ ಸಮಾಧಾನ, ನಿಮಗೂ ಸಮಾಧಾನ ಅಂತ ಆ ಕ್ಷಣ ಅದ್ ನೆನ್ಸ್ಕೊಂಡ್ರೆ ಇವತ್ತು ನನಗೆ ತುಂಬಾ ಆ ಸಂದರ್ಭ ಅಷ್ಟೇ ಹಾಗಾಯ್ತು. ಅಂದ್ರೆ ನಮ್ಗೆ ನಮ್ ತಾಯಿಗೆ ನನ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂದ್ರೆ, ನಮ್ ತಂದೆ ಅಳ್ಬೇಡಿ ಆ ಕ್ಷಣದಲ್ಲಿ ಆಮೇಲೆ ಡಾಕ್ಟರ್ ಕರೆದು ಹೇಳಿದ್ರು, ನೀವು ಜೊತೆಲಿದ್ರೆ ಅವ್ರಿಗೂ ಒಂದ್ ಸಮಾಧಾನ, ನಿಮ್ಗೂ ಒಂದ್ ಸಮಾಧಾನ ಅಂತ. ಅವಾಗ ನನ್ನ ತಾಯಿ ಎಷ್ಟು ಅಟ್ಯಾಚ್ಮೆಂಟ್ ನನಗೆ, ಅವ್ರಿಗೆ ತಂದೆನ್ ಬಿಟ್ಟಿರಕ್ ಇಷ್ಟನೇ ಇಲ್ಲ. ಇದು ನನಗೆ ಮರೆಯಲಾರದ ಕ್ಷಣ ಅಂತ ನೀವೇನು ಕೇಳಿದ್ರಿ, ಇದು ಇಷ್ಟ ಹೇಳಿದ್ ನಾನು ಹಿನ್ನೆಲೆ. ಆದ್ರೆ ಈ ಕ್ಷಣ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ತಾಯಿ ನನ್ನ ತಂದೆಗೆ ಹೇಳಿದ್ರು, ನೋಡ್ರಿ ಡಾಕ್ಟರ್ ಹೇಳ್ತಾ ಇದ್ದಾರೆ ನೀವು ಉಳಿಯಲ್ಲಂತೆ, ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ, ನನ್ನ ಮೊಮ್ಮಗೂ ಆಗಿ ನೀವು ಮತ್ತೆ ನನ್ಗೆ ಹುಟ್ಟು ಬರ್ರಿ ನಮ್ಮ ಮನೇಲೇನೆ ಅಂತ ಹೇಳಿದ್ರು. ಈ ಮಾತು ಕೇಳಿಸ್ಕೊಂಡು ಹ್ಞೂ ಅಂತ ಕತ್ತಾಕಿ ತನ್ನ ಕಣ್ಣಿಂದ ಪ್ರಾಣ ಹೋಯ್ತು. ನನ್ನ ತಂದೆ ಕಣ್ಣನ್ನ ನಮ್ಮ ತಾಯಿನೇ ಕ್ಲೋಸ್ ಮಾಡಿ ತಲೆಗೆ ಸಪೋರ್ಟ್ ಕೊಟ್ಟು, ನನ್ನ ತಾಯಿ ಎಷ್ಟು ಗಟ್ಟಿತರ ತಂದ್ಕೊಳ್ತಾ ಇದ್ರು ಅಂದ್ರೆ, ಬಿಕಾಸ್ ನಾನು ಐ ವಾಸ್ ವೆರಿ ವೆರಿ ಅಟ್ಯಾಚ್ ಟು ಮೈ ಫಾದರ್, ತುಂಬಾ ಅಟ್ಯಾಚ್ಮೆಂಟ್ ನನಗೂ ಅವ್ರಿಗೂ. ನಾನೆಲ್ಲಿ ಕುಗ್ಗೋಗ್ತೀನೋ, ನಾನೆಲ್ಲಿ ಬ್ರೇಕ್ ಡೌನ್ ಆಗ್ತೀನೋ ಅನ್ನೋ ಭಯಕ್ಕೆ ಅವರು ಗಟ್ಟಿತನ ತೋರಿಸ್ತಾ ಇದ್ರು. ನನ್ನ ತಾಯಿಗೆ ಎಲ್ಲಿ ಎಫೆಕ್ಟ್ ಆಗುತ್ತೋ ಅಂತ ನಾನು ನನ್ನ ನೋವನ್ನ ಬಚ್ಚಿಟ್ಕೊಂಡು ನಾನು ಗಟ್ಟಿತನ ತೋರಿಸ್ತಾ ಇದ್ದೆ. ಈಗ ಒಬ್ರಿಗೊಬ್ರಿಗೆ ಸಪೋರ್ಟ್ ಕೊಟ್ಕೊಂಡು, ಬೇರೆ ದೇಶ ಬೇರೆ, ನಾನೊಬ್ಳೇ ಬೇರೆ, ನೋಡ್ಕೊಂಡು ಕರ್ಕೊಂಡು ಬರ್ಬೇಕು. ಇನ್ನ ಪೋಸ್ಟ್ ಮಾರ್ಟಮ್ ಮತ್ತೊಂದು ಎಲ್ಲ, ಅದು ಸಿಂಗಾಪುರಲ್ಲಿ ಯಾವುದು ಗೊತ್ತಿಲ್ಲದಲ್ಲೇ ಇರೋ ದೇಶ. ಆ ಸ್ಥಿತಿಯಲ್ಲಿ ನಾವು ಆ ಟೈಮಲ್ಲಿ ನಮ್ಮ ತಾಯಿ ಅದನ್ನ ಹೇಳಿ, ನಮ್ಮ ತಂದೆ ಪ್ರಾಣ ಅಲ್ಲೇ ಹೋಯ್ತು ಹಾಸ್ಪಿಟ್ಲಲ್ಲಿ. ಅದು ಒಂದು ಘಟನೆ ಏನಂದ್ರೆ, ನನ್ನ ತಮ್ಮನ ವೈಫ್ಗೆ ಡೆಲಿವರಿ ಇದ್ದಿದ್ದು ಇನ್ನೂ 15 ಡೇಸ್ ಇತ್ತು ಡೇಟ್ ಕೊಟ್ಟಿದ್ದು. ಆದ್ರೆ ಅವತ್ತಿನ ಬೆಳಗ್ಗೆನೆ
ಆಕೆಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅಲ್ಲಿ ನನ್ ತಂದೆಗೆ ಇದು ಕಾಕತಾಳಿ ಏನೋ ಅಥವಾ ನಂಬಬೇಕೋ ಬೇಡವೋ ಏನೋ ನನಗೆ ಗೊತ್ತಿಲ್ಲ. ಒಂದು ಸಿನಿಮಾದಲ್ಲಿ ನೋಡಿದಂತಹ ಒಂದು ಕಥೆ ನನಗೆ ಇವತ್ತು ಎಕ್ಸ್ಪೀರಿಯನ್ಸ್ ಆದಂಥದ್ದು. ನನ್ನ ತಂದೆ ಮತ್ತೆ ನಮ್ಮ ಮಗುವಾಗಿ ಹುಟ್ಟು ಬನ್ನಿ ನಮ್ಮ ಸೊಸೆ ಹೊಟ್ಟೆಯಲ್ಲಿ ಅಂತ ಹೇಳಿದ್ದಕ್ಕೂ ಅವತ್ತಿನ ದಿನನೇ ಅಲ್ಲಿ ನಮ್ಮ ತಂದೆ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಇದೆ, ಇಲ್ಲಿ ಮಗುದ ಪಲ್ಸ್ ರೇಟ್ ಜಾಸ್ತಿ ಆಗ್ತಿದೆ. ಬೆಳಗ್ಗಿಂದ ಪೇನ್ ಬಂದಿದ್ದು, ಡೆಲಿವರಿ ಆಗಿಲ್ಲ. ನನ್ನ ತಂದೆ ಅಲ್ಲಿ ಹೋದ್ರು, ಅಲ್ಲಿ ಹೋಗ ಹಾಫ್ ಆನ್ ಅವರ್ಗೆ ಇಲ್ಲಿ ಮಗುವುದು ಏನೇ ಮಾಡಿದ್ರು ಇದು ನ್ಯಾಚುರಲ್ ಬರ್ತ್ ಆಗಲ್ಲ ಅಂತ ಸಿಸೇರಿಯನ್ ಮಾಡಿ ಮಗು ಬರ್ತಿದ್ದು. ಅಲ್ಲಿ ನಾನು ಫೋನ್ ಮಾಡಿ ಅಪ್ಪ ಹಿಂಗ್ ಹೋದ್ರು ಅಂತ ನಾನು ಹೇಳ್ತಾ ಇದ್ದೀನಿ, ನನ್ನ ತಮ್ಮ ಇಲ್ಲಿ ಮಗು ಹುಟ್ಟಿತು ಅಂತ ಅಲ್ಲೇ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಸಂತೋಷ ಪಡಬೇಕು, ದುಃಖ ಪಡಬೇಕು. ನನ್ನ ತಮ್ಮ ಮದುವೆ ಆಗಿದ್ದ ದಿನನೂ January 25th, ನನ್ನ ತಂದೆ ಹೋಗಿದ್ದು January 25th, ಆ ಮಗು ಹುಟ್ಟಿದ್ದು January 25th. ಸೊ ಇದು ಹೆಂಗಿದೆ ಅಂದ್ರೆ, ನಾನು ಅದಕ್ಕೆ ಹೇಳಿದೆ, ನೀವು ಸಿಹಿ ಘಟನೆ ಹೇಳಿ ಮರೆಯಲಾರ್ದು, ಕಹಿ ಘಟನೆ ಹೇಳಿ ಅಂದ್ರೆ, ನಾನು ಕಹಿ ಅನ್ಕೊಳ್ಳೋ ಸಿಹಿ ಅನ್ಕೊಳ್ಳೋ ಗೊತ್ತಿಲ್ಲ. ದಿಸ್ ಇಸ್ ಆಲ್ ದ ಮಿಕ್ಸ್ಚರ್ ಆಫ್ ಬೋತ್ ಹ್ಯಾಪಿನೆಸ್ ಅಂಡ್ ಸ್ಯಾಡ್ನೆಸ್. ಬಟ್ ಒಂದು ಆಶ್ಚರ್ಯ ಏನು ಅಂದ್ರೆ, ಹುಟ್ಟಿದ ಮಗು ಗಂಡು ಮಗು, ಸಂಪೂರ್ಣ ಬಿಹೇವಿಯರ್ ಕೂಡ ನನ್ನ ತಂದೆ ಥರನೇ, ಅವನು ಆಕ್ಟ್ ಮಾಡೋದು ಕೂಡ ಹಾಗೆ. ನಮ್ಮ ತಂದೆ ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅನ್ನುವಂತಹ ಒಂದು ಇದು ನಮಗೆ ಅವನಲ್ಲಿ ನೋಡುವಂಥದ್ದು. ಅಷ್ಟು ನನ್ನ ತಾಯಿನ ಪ್ರೀತಿ ಮಾಡೋದು. ಅವ್ವ ಅವ್ವ ಅಂತ ಅವ್ರು, ನೀವು ಹೀಗೆ ಇರಬೇಕು ಅವ್ವ, ನೀನು ಈ ಸೀರೆನೇ ಉಟ್ಕೊಂಡ್ರೆ ನೀನು ಚೆನ್ನಾಗಿ ಕಾಣುತ್ತೆ. ಅಷ್ಟು ಚಿಕ್ಕ ಮಗು, 1 ವರ್ಷ ಮಗುನಲ್ಲಿ ಅದು ಎಷ್ಟು ಅರ್ಥವಾಗುತ್ತೋ ಗೊತ್ತಿಲ್ಲ, ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಿದ್ದು, ಹಿಂಗೆಲ್ಲ ಮಾಡ್ತಿದ್ದಿದ್ದು ನೋಡಿದ್ರೆ ದಿಸ್ ಇಸ್ ರಿಯಲಿ ಮಿರಾಕಲ್ ಅಂತ ನನಗಂತೂ ಅನ್ಸುತ್ತೆ. ಸೊ ಅದು ನನಗೆ ನಿಜವಾಗ್ಲೂ ಮರೆಯಲಾದಂತಹ ಘಟನೆ.